ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ವಿಧಾನಸಭೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂತಗಳ್ಳ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ಅಖಾಡಕ್ಕೆ ಇಳಿದಿದ್ದಾರೆ. ನಾಮ್ ತಮಿಳರ್ ಕಚ್ಚಿ ಅಂದ್ರೆ ಎನ್ಟಿಕೆ ಪಕ್ಷದಿಂದ ವಿದ್ಯಾರಾಣಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ತಮಿಳುನಾಡು ವಿಧಾನಸಭೆ ಚುನಾವಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂತಗಳ್ಳ ವೀರಪ್ಪನ್ ಪುತ್ರಿ ವಿದ್ಯಾರಾಣಿಯವರು ಅಖಾಡಕ್ಕೆ ಇಳಿದಿದ್ದಾರೆ. ನಾಮ್ ತಮಿಳರ್ ಕಚ್ಚಿ ಅಂದ್ರೆ ಎನ್ಟಿಕೆ ಪಕ್ಷದಿಂದ ವಿದ್ಯಾರಾಣಿಯವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಮೇಟೂರು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರಾಣಿ. ಕಳೆದ ಸೋಮವಾರದಂದು ನಾಮಿನೇಷನ್ ಅಂದ್ರೆ ನಾಮಪತ್ರವನ್ನ ಸಲ್ಲಿಸಿ ಬಿರುಸಿನ ಪ್ರಚಾರವನ್ನ ಆರಂಭಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ತಂದೆ ವೀರಪ್ಪನ್ ಸಮಾಧಿಗೆ ಇವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೆಟ್ಟೂರಿನ ಹಳ್ಳಿಗಳಿಗೆ ತೆರಳಿ ಮತಬೇಟೆಯನ್ನ ಮಾಡ್ತಿದ್ದಾರೆ. ಮಹಿಳಾ ಮತದಾರರನ್ನ ಹೆಚ್ಚಾಗಿ ಇವರು ಫೋಕಸ್ ಮಾಡ್ತಾ ಇರೋದು, ಮಹಿಳಾ ಮತದಾರರನ್ನ ಸೆಳೀತಾ ಇದ್ದಾರೆ ವಿದ್ಯಾರಾಣಿಯವರು. ಈಗಾಗಲೇ ಎನ್ಟಿಕೆ ನಾಯಕ ಸೀಮನ್ ಅವರು ವಿದ್ಯಾರಾಣಿಯವರ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವಿದ್ಯಾ ವೀರಪ್ಪನ್ ಸ್ಪರ್ಧೆಯಿಂದ ಮೆಟ್ಟೂರು ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ. ಕಳೆದ ಸೋಮವಾರದಂದು ನಾಮಪತ್ರವನ್ನ ಸಲ್ಲಿಸಿ ಅವತ್ತಿನಿಂದ ಬಿರುಸಿನ ಪ್ರಚಾರವನ್ನ ಆರಂಭಿಸಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ತಂದೆ ವೀರಪ್ಪನ್ ಸಮಾಧಿಗೆ ಪೂಜೆಯನ್ನ ಕೂಡ ಇವರು ಸಲ್ಲಿಸಿದ್ರು. ಮೊದಲು ಇವರು 2020ರಲ್ಲಿ ಬಿಜೆಪಿಗೆ ಸೇರಿದ್ರು ವಿದ್ಯಾರಾಣಿ. ತದನಂತರದಲ್ಲಿ ಇವರು ಎನ್ಟಿಕೆಗೆ ಶಿಫ್ಟ್ ಆದ್ರು. ಹಾಗೆ ಬುಡಕಟ್ಟು ಜನಾಂಗ, ದಲಿತರ ಪರ ಹೋರಾಟ ಹಾಗೂ ತಂದೆಯ ಸಕಾರಾತ್ಮಕ ಇಚ್ಛೆಗಳನ್ನ ಕಂಟಿನ್ಯೂ ಮಾಡೋದಾಗಿ ಇವರು ಹೇಳ್ಕೊಂಡಿದ್ದಾರೆ. ಹಾಗೆ ಇವರು ವಿದ್ಯಾರಾಣಿ ಅವರು ಕೃಷ್ಣಗಿರಿಯಲ್ಲಿ ಒಂದು ಶಾಲೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಸಾಮಾಜಿಕ ಕಾರ್ಯಕರ್ತೆಯಾಗಿ ಇವರು ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ವಕೀಲೆ ಕೂಡ ಹೌದು, ಹಾಗೆ ಶಿಕ್ಷಣ ತಜ್ಞೆ. ಇದೀಗ ಅಬ್ಬರದ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ನಾಮ್ ತಮಿಳರ್ ಕಚ್ಚಿ ಅಂದ್ರೆ ಎನ್ಟಿಕೆ ಪಕ್ಷದಿಂದ ವಿದ್ಯಾರಾಣಿ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಮೆಟ್ಟೂರು ಕ್ಷೇತ್ರದಿಂದ எலெக்ஷன்ಗೆ காம்பீட் ಮಾಡ್ತಾ இದ್ದಾರೆ வித்யாராணி. அந்த சான்சி ராணியின் இயற்பெயர் மணிக்கரணை. அவளே பிறக்கிறார். அப்போது நமக்கு வரலாற்றில் தென்னாட்டின் சான்சி ராணி என்று நம் பாட்டி வேலுநாச்சியாரை எழுதுகிறார். அவளை எழுத வேண்டும் வடநாட்டின் வேலுநாச்சியார் என்று வரலாறு மறைக்கப்படுகிறது. வரலாற்றை மறந்துவிட்ட இனம் சுடுகாட்டில் இறந்து கிடக்கிற பிணம் என்கிறான் கோசினி. வரலாற்றில் தெளிவு வராத எந்த இனமும் எழுச்சி வர முடியாது என்கிறான் புரட்சியாளர் லெனின். வரலாற்றை படிக்காதவன் வரலாற்றை படைக்க முடியாது என்கிறான் புரட்சியாளர் அம்பேத்கர். இப்ப வரலாறு தான் எங்கள் வழிகாட்டி என்கிறார் எங்கள் உயிர் தலைவன் மேதகுவே பிரபாகரன் அவர்கள். ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಂದ್ರ, ಇನ್ನು ತಮಿಳುನಾಡು ಚುನಾವಣೆ ಅಖಾಡ ಯಾವ ರೀತಿ ಇದೆ, ಹಾಗೆ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ, ಯಾವ ರೀತಿ ಇವರು ಪ್ರಚಾರವನ್ನ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ, ಹಾಗೆ ಮತದಾರರನ್ನ ಯಾವ ರೀತಿ ಇವರು ಸೆಳೀತಾ ಇದ್ದಾರೆ ಅಂತ? ಹೌದು ಸಿಂಚನ, ನರಹಂತಕ ದಂತಚೂರ ಅಂತಾನೆ ಒಂದು ಕುಖ್ಯಾತಿಯನ್ನ ಗಳಿಸಿದಂತಹ ನರಹಂತಕ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ವೀರಪ್ಪನ್ ಅವರು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಮೂಲಕ ಚುನಾವಣಾ ಕಣ ರಂಗೇರಿದೆ ಅಂತಾನೆ ಹೇಳ್ಬೋದಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿಗೆ ಒಂದು ಗಡಿ ಹಂಚಿಕೊಂಡಿದೆ. ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ವಿದ್ಯಾರಾಣಿ ವೀರಪ್ಪನ್ ಅವರು ಒಂದು ಚುನಾವಣೆಗೆ ಅಖಾಡಕ್ಕೆ ಇಳಿದಿದ್ದಾರೆ. ನಾಮ್ ತಮಿಳರ್ ಕಚ್ಚಿ ಎಂಬ ಒಂದು ಎನ್ಟಿಕೆ ಏನ್ ಪಕ್ಷ ಇದೆ, ಆ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಕಳೆದ ಸೋಮವಾರದಂದು ಮೆಟ್ಟೂರು ಹಿನ್ನೀರಿನ ಪ್ರದೇಶ ಏನಿದೆ, ಆ ಹಿನ್ನೀರಿನ ಪ್ರದೇಶದಲ್ಲಿ ಆ ಮೂಲೆಕಾಡು ಎಂಬ ಒಂದು ಜಾಗ ಇದೆ. ಆ ಮೂಲೆಕಾಡು ಎಂಬ ಜಾಗದಲ್ಲಿ ಆ ವೀರಪ್ಪನ ಸಮಾಧಿಯನ್ನ ಅವರ ಕುಟುಂಬಸ್ಥರು ಮಾಡಿದ್ದಾರೆ. ಆ ಕುಟುಂಬಸ್ಥರು ಮಾಡಿರ್ತಕ್ಕಂಥ ಸಮಾಧಿಗೆ ವಿದ್ಯಾರಾಣಿ ವೀರಪ್ಪನ್ ತೆರಳಿ ಪೂಜೆಯನ್ನ ಸಲ್ಲಿಸಿ ಆ ಒಂದು ತಂದೆಯ ಮತ್ತು ಮಗಳ ಒಂದು ಸೆಂಟಿಮೆಂಟ್ ಅನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಆ ಪೂಜೆಯನ್ನ ಸಲ್ಲಿಸಿದ ನಂತರ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ NDA ಪಕ್ಷದಿಂದ ಸದಾಶಿವಂ ಅಂತ ಏನಿದ್ದಾರೆ ಅವರು ಹಾಲಿ ಶಾಸಕರಾಗಿದ್ದಾರೆ. ಜೊತೆಗೆ ಇವರು ಎನ್ಟಿಕೆ ಪಕ್ಷದಿಂದ ಇವ್ರು ಕಣಕ್ಕಿಳಿದಿದ್ದಾರೆ. ಇನ್ನು DMK ಮತ್ತು TVK ಪಕ್ಷದಿಂದಲೂ ಕೂಡ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಎಲ್ಲರ ಚಿತ್ತ ಈಗ ವಿದ್ಯಾರಾಣಿ ವೀರಪ್ಪನರತ್ತ ನೆಟ್ಟಿದೆ ಅಂತಾನೆ ಹೇಳ್ಬಹುದಾಗಿದೆ. ಯಾಕಂತಂದ್ರೆ ತುಂಬಾ ಯುವ ಸಮೂಹ ಏನಿದೆ ಅವರು ಈ ವೀರಪ್ಪನ್ ಪುತ್ರಿಯನ್ನ ಬಹಳಷ್ಟು ಹಿಂಬಾಲಿಸ್ತಾ ಇದ್ದಾರೆ. ಮತ್ತೆ ವೀರಪ್ಪನ್ ಪುತ್ರಿ ತನ್ನನ್ನ ತಾನು ತುಂಬಾ ಒಂದು ಪ್ರೊಜೆಕ್ಟ್ ಮಾಡ್ಕೊಂಡಿರೋ ರೀತಿಯಿಂದ ಅಲ್ಲಿ ಅವರು ಆಕರ್ಷಿತರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ಪ್ರತಿ ಹಳ್ಳಿಗೂ ತೆರಳಿ ವೃದ್ಧರಿಂದ ಹಿಡಿದು ಯುವ ಸಮುದಾಯಕ್ಕೂ ಕೂಡ ಅವರು ನಾನು ವೀರಪ್ಪನ್ ಮಗಳಿದ್ದೀನಿ, ನಾನು ನಿಮ್ಗಳ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ನನಗೆ ಒಂದು ಅವಕಾಶವನ್ನ ಕೊಡಿ ಅಂತ
ಕೇಳುವ ಮೂಲಕ ಮುಖ್ಯವಾಗಿ ಮಹಿಳೆಯರ ಮತಬೇಟೆಗೆ ವಿದ್ಯಾರಾಣಿ ವೀರಪ್ಪನ್ ಹಿಡಿದಿದ್ದಾರೆ. ಜೊತೆಗೆ ಸೀಮನ್ ನಾಮ್ ತಮಿಳರ್ ಕಚ್ಚಿ ಎಂಬ ಪಕ್ಷದ ಒಬ್ಬ ನಾಯಕ ಸೀಮನ್ ಅಂತ ಇದ್ದಾರೆ. ಅವರು ಕೂಡ ಈಗ ಆಲ್ರೆಡಿ ವಿದ್ಯಾರಾಣಿ ವೀರಪ್ಪನ್ ಪರ ಒಂದು ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ, ರೋಡ್ ಶೋ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಮಹಿಳೆಯರನ್ನೇ ಇವರು ಒಂದು ಕೇಂದ್ರವಾಗಿ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ತೆರಳ್ತಾ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಹತ್ರ ರುದ್ರ ಹತ್ರ ತೆರಳ್ತಾ ಇದ್ದಾರೆ. ಮತ್ತೆ ಅವರು ಕೂಡ ಅಷ್ಟೇ ರೀತಿಯಾಗಿ ನೀನು ವೀರಪ್ಪನ್ ಮಗಳಲ್ವ ಅಂತ ಕೇಳ್ತಾ ಇದಾರೆ. ಮತ್ತೆ ಆಕೆಗೆ ಸಿಹಿಯನ್ನ ತಿನ್ಸಿ ಬರ್ಮಾಡ್ಕೊಳ್ತಾ ಇದಾರೆ. ಈ ಒಂದು ಏನಿದೆ ಅವರ ಒಂದು ಬಾಂಧವ್ಯ, ಮತ್ತೆ ವೀರಪ್ಪನ್ ಸಮಾಧಿನೂ ಅಲ್ಲೇ ಇದೆ, ಮತ್ತೆ ವೀರಪ್ಪನ್ ಮೂಲತಃ ಅದೇ ಭಾಗದಿಂದ ಆಗಿರೋದ್ರಿಂದ ಈ ಒಂದು ಬಾಂಧವ್ಯ ಅದು ಮತವಾಗಿ ಪರಿವರ್ತನೆ ಆಗತ್ತಾ ಅಥವಾ ಕೇವಲ ಇಷ್ಟಕ್ಕೆ ಉಳ್ಕೊಳತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ತಮಿಳುನಾಡಿನ ಚುನಾವಣಾ ಕಣ ಏನಿದೆ ಅದು ಈ ವೀರಪ್ಪನ್ ಪುತ್ರಿ ವಿದ್ಯಾ ಒಂದು ಸ್ಪರ್ಧೆಯಿಂದ ರಂಗೇರಿದೆ ಅಂತಾನೆ ಹೇಳ್ಬೋದಾಗಿದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ವಿದ್ಯಾರಾಣಿ ಅವರು ವಕೀಲೆ, ಹಾಗೆ ಇವರು ಶಿಕ್ಷಣ ತಜ್ಞೆ, ಜೊತೆಗೆ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಅಥವಾ ಕಾರ್ಯಕರ್ತೆಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಹಾಗೆ ಕೃಷ್ಣಗಿರಿಯಲ್ಲಿ ಒಂದು ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. 2020ರಲ್ಲಿ ಇವರು ಬಿಜೆಪಿಯನ್ನು ಸೇರಿದ್ರು ವಿದ್ಯಾರಾಣಿ. ತದನಂತರದಲ್ಲಿ NTK ಅಂದರೆ ನಾಮ್ ತಮಿಳರ್ ಕಚ್ಚಿ ಎನ್ನುವಂಥ ಪಕ್ಷವನ್ನು ಸೇರಿದ್ರು. ಬುಡಕಟ್ಟು ಜನಾಂಗ, ದಲಿತರ ಪರ ಹೋರಾಟ ಹಾಗೂ ತಂದೆಯ ಸಕಾರಾತ್ಮಕ ಇಚ್ಛೆಗಳನ್ನು ಕಂಟಿನ್ಯೂ ಮಾಡೋದಾಗಿ ಇವರು ಹೇಳ್ಕೊಂಡಿದ್ದಾರೆ. ಸಮಾಜ ಸೇವೆ ಮತ್ತು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅಂತ ಇವರು ಹೇಳ್ಕೊಂಡಿದ್ದಾರೆ. ಬಿರುಸಿನಿಂದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ NTK ನಾಯಕ ಸೀಮನ್ ವಿದ್ಯಾಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಿದ್ಯಾ ವೀರಪ್ಪನ್ ಸ್ಪರ್ಧೆಯಿಂದ ಮೆಟ್ಟೂರು ಅಖಾಡ ರಂಗೇರ್ತಾ ಇದೆ. ಮೆಟ್ಟೂರಿನ ಹಳ್ಳಿಗಳಿಗೆ ತೆರಳಿ ಮತಬೇಟೆಯನ್ನು ಆಡ್ತಿದ್ದಾರೆ ವಿದ್ಯಾರಾಣಿ. சின்ன பிள்ளைங்க படிச்சுட்டு சின்ன பிள்ளைங்க படிச்சுட்டு அப்புறம் தான் அங்கே போவே வேண்டாண்டா, நான் வேண்டாம்